ಸಾರ್ವಜನಿಕರಿಗೆ ಮತ್ತು ಜಲಚರಗಳಿಗೆ ಕಂಟಕಪ್ರಾಯವಾಗಿ ಪರಿಣಮಿಸಿದ್ದ ಕಾವೇರಿ ನದಿ ತೀರದ ತ್ಯಾಜ್ಯ ರಾಶಿಗೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮುಕ್ತಿ ಹಾಡಿದೆ. ಚಿತ್ತಾರದಲ್ಲಿ ತ್ಯಾಜ್ಯದ ಬಗ್ಗೆ ವರದಿ ಬಿತ್ತರವಾದ ಬೆನ್ನಲ್ಲೇ ನದಿ ದಂಡೆ ಸ್ವಚ್ಛವಾಗಿದೆ. ಕರಡಿಗೋಡಿನ ಆಶ್ರಮ್ ಕಡಾವ್ ಬಳಿ ರಸ್ತೆ ಬದಿಯಲ್ಲಿರುವ ಈ ತಡೆಗೋಡೆ ಪುಂಡ ಪೋಖರಿಗಳ ಮೋಜು ಮಸ್ತಿಯ ತಾಣವಾಗಿತ್ತು. ಮದ್ಯದ ಹಾಗೂ ಬಿಯರ್ ಬಾಟಲಿಗಳು, ತಿಂಡಿ ಮತ್ತಿತರ ಪ್ಯಾಕೆಟ್ಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳು ತಡೆಗೋಡೆ ಒತ್ತಿನಲ್ಲಿ ರಾಶಿಯಾಗಿದ್ದವು. ಒಂದರ್ಥದಲ್ಲಿ ಹೇಳಬೇಕೆಂದರೆ ನದಿ ದಂಡೆಯು ಕಸ ವಿಲೇವಾರಿಯ ಸ್ಥಳವಾಗಿ ಮಾರ್ಪಟ್ಟಿತು. ವಿಪರ್ಯಾಸವೆಂದರೆ ಮಳೆ ಬಿರುಸುಗೊಂಡಾಗ ಇದೇ ತ್ಯಾಜ್ಯ ನೇರವಾಗಿ ಜೀವನದಿಯ ಒಡಲು ಸೇರುತ್ತಿತ್ತು. ಈ ಬಗ್ಗೆ ಚಿತ್ತಾರ ವಾಹಿನಿಯಲ್ಲಿ ಕಾವೇರಿ ಒಡಲು ಸೇರಲಿದೆ ತ್ಯಾಜ್ಯದ ಕೊಂಪೆ ಎಂಬ ಶೀರ್ಷಿಕೆಯಡಿ ವರದಿ ಪ್ರಸಾರವಾಗಿತ್ತು. ತಕ್ಷಣ ಎಚ್ಚೆತ್ತುಕೊಂಡ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಜೆಸಿಬಿ ಯಂತ್ರ ಹಾಗೂ ಪೌರ ಕಾರ್ಮಿಕರ ಸಹಾಯದಿಂದ ನದಿ ದಡವನ್ನು ಸ್ವಚ್ಛಗೊಳಿಸಿದೆ. ನಮಸ್ಕಾರ, ನಾನು ಮೋಹನ್ ಕೆಜಿ. ಕರಡಿಗೋಡು ಗ್ರಾಮದ ಕಾವೇರಿ ನದಿ ತೀರದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಬಿಸಾಕಿದ ಬಗ್ಗೆ ಚಿತ್ತಾರ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದೆ. ಅದನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಆದ್ದರಿಂದ ತೆರವುಗೊಳಿಸಿದ್ದ ಸಿಬ್ಬಂದಿಗಳಿಗಾಗಲಿ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಚಿತ್ತಾರ ಮಾಧ್ಯಮದವರಿಗೂ ನನ್ನ ಧನ್ಯವಾದಗಳು. ಚಿತ್ತಾರದ ಸಕಾಲಿಕ ವರದಿಯಿಂದ ನಿಟ್ಟುಸಿರು ಬಿಟ್ಟಿರುವ ಸಾರ್ವಜನಿಕರು ಈ ಪ್ರವೇಶವನ್ನು ಅಕ್ರಮ ಚಟುವಟಿಕೆಗಳಿಂದ ಮುಕ್ತ ಮಾಡುವಂತೆ ಪಂಚಾಯಿತಿಯನ್ನು ಒತ್ತಾಯಿಸಿದ್ದಾರೆ. ಚಿತ್ತಾರ ನ್ಯೂಸ್, ಸಿದ್ದಾಪುರ.